ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ಸೆಲೆಬ್ರೇಷನ್ ಕಾಯ್ತಾ ಕೂತಿರ್ತಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಂದಷ್ಟು ವರ್ಗ ಇದೆ ಅಮಲು ಏರಿಸ್ಕೊಳ್ಳೋದಕ್ಕೆ ಡ್ರಗ್ಸ್ ದಂಧೆಕೋರರು ಸ್ಕೆಚ್ ಆಗ್ತಾ ಇದ್ದಾರೆ ಹೊಸ ವರ್ಷ ಬರ್ತಾ ಇದ್ದಂತೆ. ಅದಕ್ಕೆ ಬೆಂಗಳೂರು ಸಿಸಿಬಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ದಾರೆ. ನ್ಯೂ ಇಯರ್ ಹತ್ತಿರ ಬರ್ತಾ ಇದ್ದಂತೆ ಕೊರಿಯರ್ ಕಚೇರಿಗಳ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಬೇರೆ ಬೇರೆ ಕೊರಿಯರ್ ಕಚೇರಿಗಳಲ್ಲಿ ಸಿಸಿಬಿಯಿಂದ ತೀವ್ರ ಪರಿಶೀಲನೆ ಆಗ್ತಾ ಇದೆ. ಡ್ರಗ್ಸ್ ದಂಧೆ ಮೇಲೆ ಕಣ್ಣಿಟ್ಟಿದೆ ಸಿಸಿಬಿ ಟೀಮ್. ಈ ಹಿಂದೆ ಕೊರಿಯರ್ ಮೂಲಕ ಡ್ರಗ್ಸ್ ಸಪ್ಲೈ ಆಗಿದೆ, ಅದರ ಉದಾಹರಣೆ ಇದೆ ಅದರದ್ದು. ಹಾಗಾಗಿ ಮುಂಚಿತವಾಗಿಯೇ ಹದ್ದಿನ ಕಣ್ಣಿಟ್ಟಿದೆ ಸಿಸಿಬಿ. ಶ್ವಾನದಳವನ್ನು ಬಳಸ್ತಾ ಇದೆ. ಹೆಂಗಾದ್ರೂ ಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ SR ನಗರ ಕೊರಿಯರ್ ಕಚೇರಿಯಲ್ಲಿ ಪರಿಶೀಲನೆ ಮಾಡಲಾಗಿದೆ. ಇಲ್ಲಿ ತನಕ 21 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದೆ ಖಾಕಿ ಟೀಮ್. ಹೊಸ ವರ್ಷಕ್ಕೆ ಇನ್ನೇನು 21-22 ದಿನ ಬಾಕಿ ಉಳ್ಕೊಂಡಿದೆ. ಸೊ ಅದಕ್ಕೆ ಒಂದು ಕಡೆ ಸೆಲೆಬ್ರೇಷನ್ ಎಲ್ಲಿ, ಟ್ರಿಪ್ ಎಲ್ಲ ಹಾಕೋಣ, ಏನು ಮಾಡೋಣ, ಹೆಂಗೆ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಳ್ಳೋರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡ್ರಗ್ಸ್ ದಂಧೆಕೋರರು ಹೆಂಗೆ ನಮ್ಮ ಜಾಲವನ್ನು ವಿಸ್ತರಣೆ ಮಾಡಬೇಕು, ಹೆಂಗೆ ಆಯೋಜನೆ ಮಾಡಬೇಕು ಡ್ರಗ್ಸ್ ಪಾರ್ಟಿ, ಈ ಥರ ಯೋಚನೆ ಮಾಡ್ತಿರುತ್ತೆ. ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿತ್ತು. ಕೊರಿಯರ್ ಮುಖಾಂತರ ಡ್ರಗ್ಸ್ ಸಪ್ಲೈ ಆಗಿತ್ತು. ಸೊ ಹಾಗಾಗಿ ಈಗ ಮುಂಚಿತವಾಗಿಯೇ ಸಿಸಿಬಿ ಟೀಮ್ ಹದ್ದಿನ ಕಂಡಿಟ್ಟು ಶ್ವಾನದಳವನ್ನು ಬಳಸಿ ಪರಿಶೀಲನೆಗಿಳಿದಿದೆ ಖಾಕಿ ಟೀಮ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗಷ್ಟೇ ಹೇಳ್ತಾ ಇದ್ದೆ ನ್ಯೂ ಇಯರ್ಗೆ ಇನ್ನೇನು ಕೆಲವೇ ದಿನಗಳು ಅಷ್ಟೇ ಬಾಕಿ ಉಳ್ಕೊಂಡಿರೋದು. ಒಂದು ಕಡೆ ಪಾರ್ಟಿ ಮೂಡ್ನಲ್ಲಿ ಎಲ್ಲೋಗ್ಬೇಕು ಟ್ರಿಪ್ಪು ಅಂತ ಪ್ಲಾನ್ ಮಾಡ್ಕೊಳ್ಳೋರು ಒಂದು ಕಡೆ ಆದರೆ, ಈ ಡ್ರಗ್ಸ್ ದಂಧೆ ಹೆಂಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳೋರು ಮತ್ತೊಂದು ಕಡೆ. ಇದನ್ನ ಕಡಿವಾಣ ಹಾಕೋಕೆ ಸಿಸಿಬಿ ಟೀಮ್ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈ ಸಂದರ್ಭದಲ್ಲಿ? ಖಂಡಿತ ಶರತ್, ಈಗಾಗಲೇ ಹೊಸ ವರ್ಷಕ್ಕೆ ಇನ್ನೇನು ಕೌಂಟೌನ್ ಶುರು ಆಗಿರುವಂಥದ್ದು. ಏನು ಕೆಲವೇ ದಿನಗಳ ಬಾಕಿ ಇರುವ ಬೆನ್ನಲ್ಲೇ ಈಗಾಗಲೇ ಬೆಂಗಳೂರು ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ಕಳೆದ ವರ್ಷಕ್ಕಿಂತ ಈ ವರ್ಷ ಗಾಂಜಾ ಕೂಡ ಹೆಚ್ಚು ಸಪ್ಲೈ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಆಗ್ತಿದ್ದಂತೆ ಏನು ಪೊಲೀಸರು ಕೂಡ ಈಗಾಗಲೇ ಹೈ ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಕಮಿಷನರ್ ದಯಾನಂದ್ ಅವರು ಕೂಡ ಸೂಚನೆ ಮೇರೆಗೆ, ಯಾಕಂದರೆ ಈಗಾಗಲೇ ಸುಮಾರು 20 ಕೋಟಿ ಅಧಿಕ ಗಾಂಜಾವನ್ನು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಏನು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆದಿರುವಂಥದ್ದು. ಆ ಮಾಹಿತಿಯ ಮತ್ತು ಆ ಆಯಾಮಗಳಲ್ಲಿ ಮತ್ತು ಏನು ಹಿರಿಯ ಅಧಿಕಾರಿಗಳ ಗಮನದ ಇಟ್ಟುಕೊಂಡು ಇವತ್ತು ಏನು ಮತ್ತೊಂದು ಒಂದು ದಾಳಿ ಪ್ರಕರಣ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು SR ನಗರ ಆಗಿರ್ಬೋದು ಮತ್ತು ಏನು ಆ ವ್ಯಾಪ್ತಿ ಬರುವಂಥ ಕೊರಿಯರ್ ಅಂದರೆ ಏನು E.ಡಾಟ್ ಆಗಿರ್ಬೋದು ಮತ್ತು ಏನು ಪ್ರೊಫೆಷನಲ್ ಕೊರಿಯರ್ ಆಗಿರ್ಬೋದು, ಒಂದು 3-4 ಕೊರಿಯರ್ ಕಚೇರಿಗಳ ಮೇಲೆ ಇವತ್ತು ಏಕಕಾಲಕ್ಕೆ ದಾಳಿ ನಡೆಸಿರುವಂಥದ್ದು. ಮತ್ತು ಶ್ವಾನದಳದ ಮೂಲಕ ಏನು ನಾರ್ಕೋಟಿಕ್ ವಿಂಗ್ನಿಂದ ಈಗಾಗಲೇ ಇವತ್ತು ದಾಳಿ ನಡೆಸಿರುವಂಥದ್ದು. ದಾಳಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು ಮತ್ತು ಬೇರೆ ಬೇರೆ ವಿದೇಶಗಳಿಂದ ಬರುವಂಥ ಕೊರಿಯರ್ಗಳನ್ನು ಯಾವ ರೀತಿ ಪರಿಶೀಲನೆ ಮಾಡಿರುವಂಥದ್ದು ಮತ್ತು ಅಲ್ಲಿ ಏನಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅಂಥವರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಈಗಾಗಲೇ ನಗರ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಕೂಡ ಏನು ಬೇರೆ ವಿದೇಶದಿಂದ ಏನು ಪೋಸ್ಟ್ ಆಫೀಸಿಗೆ ಕೊರಿಯರ್ ಬರ್ತಿತ್ತು ಮತ್ತು ಅಲ್ಲಿ ಗಾಂಜಾ ಪತ್ತೆಯಾಗಿತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಅಲ್ಲಿ ಕೂಡ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಸಿಂಥೆಟಿಕ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಡ್ರಗ್ಸ್ಗಳು ಕೂಡ ಪತ್ತೆಯಾಗಿತ್ತು ಅನ್ನೋದು ತಿಳಿದು ಬಂದಿತ್ತು. ಈಗ ಸದ್ಯಕ್ಕೆ ಇವತ್ತು ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಏನು 2-3 ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇವತ್ತು ಏನು ಒಂದು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಏನು ಶ್ವಾನದಳದ ಮೂಲಕ ಒಂದು ದಾಳಿ ನಡೆಸಿದ್ದಾರೆ. ಅಲ್ಲಿ ಸದ್ಯಕ್ಕೆ ಪರಿಶೀಲಿಸಿದ ಬಳಿಕ ಯಾವ ರೀತಿ ಗಾಂಜಾ ಇತ್ತು ಅಥವಾ ಏನೋ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರಬೇಕಾಗಿದೆ. ಸದ್ಯಕ್ಕೆ ಈಗಾಗಲೇ ಆ ಒಂದು ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.